ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಕಥೆ ಹೇಳಿ ಆಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೇನೆ. ಒಂದು ಊರಾಗ ಪ್ರತಿ ವರ್ಷ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗೆ ಬೇರೆ ಊರಿನ ಮಠದಿಂದ ಒಂದು ಆನೆಯನ್ನು ಕರೆಸ್ತಾ ಇದ್ರು. ಆನೆ ಜಾತ್ರೆ ಆಗೋವರೆಗೂ ಇರೋದು, ಜಾತ್ರೆ ಆದ ತಕ್ಷಣ ವಾಪಸ್ ತನ್ನ ಮಠಕ್ಕೆ ತಾನು ಹೊರಟು ಹೋಗೋದು. ಯಾವಾಗ ಆನೆ ಊರೊಳಗಡೆ ಬರುತ್ತೆ ಜಾತ್ರೆಗೋಸ್ಕರ, ಆ ಸಂದರ್ಭದಲ್ಲಿ ಅದೇ ಊರಲ್ಲಿದ್ದಂಥ ಒಂದು ನಾಯಿ ಆನೆ ಎಲ್ಲೆಲ್ಲಿ ಹೋಗುತ್ತೋ ಅದಕ್ಕೆ ಬೆನ್ನು ಹತ್ತಿ ಬೊಗಳ್ಕೋತ ಹೋಗೋದಂತ. ಬೊಗಳೋದು ನಾಯಿಯ ಧರ್ಮ, ಅದರ ಗುಣ, ಏನು ಮಾಡಲಿಕ್ಕಾಗಲ್ಲ. ಆಮೇಲೆ ಅಲ್ಲಿಯ ಲೋಕಲ್ ನಾಯಿ ಆಗಿರೋದ್ರಿಂದ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆನೆ ಮುಂದೆ ಹೋಗೋದು, ನಾಯಿ ಹಿಂದಿಂದ ಬೊಗಳ್ಕೋತ ಹೋಗೋದು. ಜಾತ್ರೆ ಮುಗಿಯುತ್ತೆ. ಜಾತ್ರೆ ಮುಗಿದ ತಕ್ಷಣ ಆನೆ ವಾಪಸ್ ಹೊರಟೋಗುತ್ತೆ. ನಾಯಿ ತನ್ನ ಉಳಿದ ನಾಯಿಗಳಿಗೆ ಹೇಳ್ತದಂತ, ನೋಡೋಣ ಹೆಂಗೆ ಹೆದರಿಸಿ ಓಡಿಸ್ಬಿಟ್ಟೆ ಆನೆನ ಅಂತ. ಹಾಗೆ ಕೆಲವು ನಾಯಿಗಳು ಆನೆಯ ಜೊತೆ ಯುದ್ಧ ಮಾಡ್ತೀವಿ ಅಂತ ಭ್ರಮಿಸಿಕೊಳ್ತವೆ. ಆದರೆ ಅದು ವಾಸ್ತವವಾಗಿ ಸಾಧ್ಯವೂ ಆಗೋದಿಲ್ಲ ಮತ್ತು ಇವರ ಪ್ರಯತ್ನ ಏನಿದೆ ಅದು ಮಿಸ್ಫೈರ್ ಆಗಿ ಅವರಿಗೆ ಆತಂಕವನ್ನು ಉಂಟು ಮಾಡುತ್ತೆ. ನನಗಿದೆಲ್ಲ ಯಾಕೆ ನೆನಪಾತು ಅಂದರೆ, ಈಗ ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿಯ ಪಟ್ಟಕ್ಕೆ ಹೋಗಿ ಕೂಡಲಿಕ್ಕೂ ಧೈರ್ಯ ಇರಲಾರ್ದಂಥ, ಹೆಸರನ್ನೇ ಬದಲಿಸಿಕೊಂಡು ವಿಶೇಷ ಸಲಹೆಗಾರ ಪಟ್ಟವನ್ನು ಹೊಂದಿದಂಥ ಮೊಹಮ್ಮದ್ ಯೂನುಸ್ ಮಾಡಿರುವಂಥ ಇಂಥದೇ ಕೃತ್ಯ ನನಗೆ ನೆನಪಾಯಿತು. ಕಳೆದ ಒಂದು 15 ದಿವಸದಿಂದ ಈಚೆಗೆ ನಡೆದಂಥ ವಿದ್ಯಮಾನಗಳು ಅದು ನಿನ್ನೆ ಬೆಳಕಿಗೆ ಬಂದಿದೆ. ಬಹುಶಃ ಭಾರತ ಸರ್ಕಾರಕ್ಕೆ ಇದು ಮುಂಚೆ ಗೊತ್ತಾಗಿರ್ತದೆ ಅನ್ಕೋತೀನಿ. ಆದರೆ ಇದು ಮಾಧ್ಯಮಗಳಲ್ಲಿ ಬಿತ್ತರಗೊಂಡದ್ದು ನಿನ್ನೆ. ಏನಂತ, ಈ ಮನುಷ್ಯ ನಿಮಗೆ ಗೊತ್ತು, ಚೈನಾಕ್ಕೆ ಹೋಗಿ ಬಂದಿದ್ದ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದಲ್ಲಿ ಹೇಗೆ ಬಂದು ಆಧಿಪತ್ಯವನ್ನು ಸಾಧಿಸಿದ ಅಂತ ತಮಗೆಲ್ಲ ಗೊತ್ತಿರೋ ವಿಚಾರ. ಹೇಗೆ ಶೇಖ್ ಹಸೀನಾ ಅವರನ್ನು ಅಲ್ಲಿಂದ ಅಟ್ಟಲಾಯಿತು ಭಾರತಕ್ಕೆ. ಆ ಸಂದರ್ಭದಲ್ಲಿ ಆ ಜಾಗ ತೆರವಾಯಿತು. ತೆರವಾದಾಗ ಈ ವ್ಯಕ್ತಿ ಯಾವ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾನೋ ಆತನನ್ನು ಕರ್ಕೊಂಬಂದು ವಿಶೇಷ ಸಲಹೆಗಾರ ಅಂತ ಕೂಡಿಸಲಾಯಿತು. ಅದಾದ ಮೇಲೆ ಈತ ಚುನಾವಣೆಯನ್ನೇ ಮಾಡಲಿಲ್ಲ. ದೇಶದಲ್ಲಿ ಗಲಾಟೆ ದಂಗೆ ಶುರುವಾಯಿತು. ಚುನಾವಣೆ ಮಾಡುವಂಥ ಅಲ್ಲಿಯ ಜನರಲ್ ಜಮಾನ್ ಬೆನ್ನಹತ್ತಿದ. ಅದಾದ ಮೇಲೆ ಅದೇ ಕುರ್ಚಿಯಲ್ಲಿ ಗದ್ದುಗೆಯಲ್ಲಿ ಉಳ್ಕೋಬೇಕು ಅಂತ ಈತ ಒಂದು ನೆಕ್ಸಸ್ಸನ್ನು ಸೃಷ್ಟಿ ಮಾಡ್ತಾನೆ, ಒಂದು ಟೂಲ್ ಕಿಟ್ಟನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ದೇಶದ ಜನರಲ್ಲಿ ಭುಗಿಲದ್ದ ವಾತಾವರಣ ಉಂಟು ಆಗುವ ಹಾಗೆ ಭಾರತದ ವಿರುದ್ಧ ದ್ವೇಷವನ್ನು ಹುಟ್ಟುಹಾಕಿ ದೇಶದ ವಿರುದ್ಧ ಯುದ್ಧಕ್ಕೆ ಬರ್ತಾ ಇದೆ ಅಂತ ಹೆದರಿಸಿ ತಾನು ಅದೇ ಸ್ಥಾನದಲ್ಲಿ ಮರುಸ್ಥಾಪಿತನಾಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹೆಂಗಾಯಿತು ಅಂತ ತಮ್ಮೆದುರಿಗೆ ಹೇಳ್ತೇನೆ. ಈತ ಒಂದು ಸಲ ಚೈನಾಗೆ ಭೇಟಿಯನ್ನು ಕೊಟ್ಟಿದ್ದ. ಈತ ಹಲವಾರು ವಿದೇಶಗಳಿಗೆ ಪ್ರವಾಸ ಬೆಳೆಸಿದ್ದನ್ನು ತಮಗೆ ಈಗಾಗಲೇ ನಾನು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಕ್ಸಿ ಜಿನ್ಪಿಂಗನ್ನು ಭೇಟಿಯಾಗಿರ್ತಾನೆ. ಕ್ಸಿ ಜಿನ್ಪಿಂಗನ್ನು ಭೇಟಿಯಾದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳೇನಿದ್ದಾವೆ, ಆ ಚಿಕನ್ ನೆಕ್ ಅಂತ ಏನಿದೆ ಅದನ್ನು ನೀವು ಕತ್ತರಿಸಲಿಕ್ಕೆ ಬೇಕಾದ್ರೆ ನಮ್ಮ ಬಾಂಗ್ಲಾದೇಶ ಸಹಾಯ ಮಾಡಲಿಕ್ಕೆ ಸಿದ್ಧರಿದೆ, ಲ್ಯಾಂಡ್ ಲಾಕ್ ಅದು ಅಂತ ಹೇಳಿರ್ತಾನೆ. ಎಂಥ ಪರಮ ನೀಚ ಅಂದರೆ ಈತ, ಇದು ಲ್ಯಾಂಡ್ ಲಾಕ್ ಝೋನ್, ಅದು ನೀನು ಯಾವಾಗ ಬೇಕಾದ್ರೂ ಬಂದು ಇದನ್ನು ಮಾಡಿ ನಾನು ಅದಕ್ಕೆ ಬೇಕಾದ್ರೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಬಂದಿರ್ತಾನೆ. ಚೈನಾ ಒಂದು ಮಾತನ್ನು ಹೇಳಿರ್ತದೆ ಈ ಮೊಹಮ್ಮದ್ ಯೂನುಸ್ಗೆ, ನಿನಗೇನು ಬೇಕು ಎಲ್ಲ ರೀತಿಯ ಸಹಾಯ ಮಾಡ್ತೀವಿ, ಭಾರತಕ್ಕೆ ಕಿರುಕುಳ ಕೊಡ್ತಾ ಇರಬೇಕು ನೀನು. ಇದು ಸ್ವಾಭಾವಿಕ. ಅಮೇರಿಕ, ಚೈನಾಗಳು ನಿರಂತರವಾಗಿ ಪಾಕಿಸ್ತಾನ ಮತ್ತು ಇತರ ರಾಷ್ಟ್ರಗಳೇನಿದಾವೆ ಸುತ್ತಮುತ್ತಲು ಅವರೆಲ್ಲರಿಗೂ ಇದನ್ನೇ ಹೇಳ್ಕೊಂಡು ಓಡಾಡ್ತಾರೆ. ಅವರು ಭಾರತದ ಜೊತೆ ಚೆನ್ನಾಗಿರಬೇಡಿ ನೀವು, ನಿಮ್ಗೆ ಫಂಡಿಂಗ್ ಮಾಡ್ತೀವಿ ಅಂತ. ಮೊಹಮ್ಮದ್ ಯೂನುಸ್ ಏನು ಮಾಡ್ತಾನೆ, ಅಲ್ಲಿ BGB ಅಂತ ಇದೆ, ಅಂದರೆ ನಮ್ಮಲ್ಲಿ ಹೇಗೆ BSF ಅಂತಿದೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ, ಅಲ್ಲಿ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶ್ ಅಂತ ಇದೆ. ಈ ಬಾರ್ಡರ್ ಗಾರ್ಡ್ ಬಾಂಗ್ಲಾದೇಶವನ್ನು ಉದ್ದೇಶಿಸಿ ಈತ ಒಂದು ಮೌಖಿಕವಾದ ಆದೇಶವನ್ನು ಕೊಡ್ತಾನೆ. ಏನಂತ, ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಏನಿದೆ ಅಲ್ಲಿ ನಿರಂತರವಾದ ಸಂಘರ್ಷವನ್ನು ಮಾಡಿ, ಇದಕ್ಕೆ ಸಹಾಯ ಬೇಕು ಅಂದರೆ ನಿಮ್ಗೆ ಹಿಂದೆ ಆರ್ಮಿಯನ್ನು ನಿಲ್ಲಿಸಿರ್ತೀನಿ, ಭಾರತದ ಜೊತೆ ಯುದ್ಧ ಆಗುವ ರೀತಿಯಲ್ಲಿ ನೋಡ್ಕೋಬೇಕು ನೀವು, ಭಾರತದವರು ರೊಚ್ಚಿಗೆದ್ದು ನಮ್ಮ ಮೇಲೆ ದಾಳಿಯನ್ನು ಮಾಡಬೇಕು. ಈ ರೀತಿಯಾದಂಥ ಒಂದು ಷಡ್ಯಂತ್ರವನ್ನು ರಚಿಸ್ತಾನೆ, ಒಂದು ಪಿತೂರಿಯನ್ನು ಮಾಡಲಿಕ್ಕೆ ಹೋಗ್ತಾನೆ. ಇದು ಜನರಲ್ ಜಮಾನ್ಗೆ ಗೊತ್ತೇ ಇರೋದಿಲ್ಲ. ನೋಡಿ ಮಜಾ ನೋಡಿ ಹೇಗಿದೆ. ಈ ಇಡೀ ಕಾರ್ಯಾಚರಣೆಯನ್ನು ಅಲ್ಲಿಯ ಮಹಾನಿರ್ದೇಶಕನ ಜೊತೆ ಸೇರಿಕೊಂಡು ಈ ಮೊಹಮ್ಮದ್ ಯೂನುಸು BGB ಏನಿದೆ ಅದರ ಇಡೀ ಕಾರ್ಯಾಚರಣೆಯನ್ನು ಅಲ್ಲಿಯ ಮಹಾನಿರ್ದೇಶಕನ ಜೊತೆ ಸೇರಿಕೊಂಡು ಈ ಮೊಹಮ್ಮದ್ ಯೂನುಸು BGB ಏನಿದೆ ಅದನ್ನು ಛೂ ಬಿಡ್ತಾನೆ. ಯಾವಾಗ
ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುತ್ತೋ ಅಂಥ ಸಂದರ್ಭದಲ್ಲಿ ನಾವು ಆ ಕಡೆ ಪಾಕಿಸ್ತಾನದ ಕಡೆ ಮುಖ ಮಾಡಿ ಯುದ್ಧ ಮಾಡುವಂಥ ಸನ್ನಾಹದಲ್ಲಿದ್ದಾಗ ಈ ಕಡೆ ಬಾಂಗ್ಲಾದೇಶ ಭಾರತದ ಮೇಲೆ ಮುಗಿಬೀಳಬೇಕು. ಇದರಿಂದ ಯುದ್ಧವನ್ನು ಗೆಲ್ಲೋದಿಲ್ಲ ಅಂತ ಆತನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಭಾರತ ಮನಸ್ಸು ಮಾಡಿದರೆ ರಾತ್ರೋರಾತ್ರಿ ಬಾಂಗ್ಲಾದೇಶವನ್ನು ಅಪೋಷಣ ತೊಗೊಂಡ್ಬಿಡ್ತದೆ ಅಂತ ಗೊತ್ತಿದೆ. ಆದರೆ ತಾನು ಭಾರತದ ವಿರುದ್ಧ ದ್ವೇಷವನ್ನು ಹರಡುವಲ್ಲಿ ಬಾಂಗ್ಲಾದೇಶದಲ್ಲಿ ಯಶಸ್ವಿ ಆಗ್ತೀನಿ. ಅಲ್ಲಿಯ ಜನ ಭಾರತದ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಮಹಾನಾಯಕರು ಅಂತ ನನ್ನನ್ನು ಪರಿಗಣಿಸ್ತಾರೆ, ನಾನು ಕುರ್ಚಿಯ ಮೇಲೆ ಉಳ್ಕೋಬಹುದು ಅನ್ನುವಂಥ ವಿಚಾರ. ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿರುತ್ತೆ. ಅದೇನಪ್ಪ ಅಂತಂದರೆ ಜನರಲ್ ಜಮಾನ್ಗೂ ಮತ್ತು ಮೊಹಮ್ಮದ್ ಯೂನಸ್ಗೂ ಆಗ್ತಿರೋದಿಲ್ಲ, ಈಗಲೂ ಆಗೋದಿಲ್ಲ. ಯಾಕಂದರೆ ನೀವು ಒಂದು ಮಜಾ ನೋಡಬೇಕು, ಒಂದು ಕಡೆ ಪಾಕಿಸ್ತಾನ ಮತ್ತೊಂದು ಕೂಡ ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶದಲ್ಲಿರುವಂಥ ಸೈನಿಕರೇನಿದ್ದಾರೆ, ಅಲ್ಲಿ ಸೈನ್ಯಾಧಿಕಾರಿಗಳೇನಿದ್ದಾರೆ, ಅವರು ಭಾರತದ ಸಂಸ್ಕೃತಿಯನ್ನು ಇಟ್ಕೊಂಡಂಥ ಸೈನ್ಯಾಧಿಕಾರಿಗಳು. ಅಂದರೆ ಇವರು ಮತಾಂಧರ ಅಲ್ಲ, ಕಟಮುಲ್ಲಾಗಳಲ್ಲ, ಈ ಆಸಿಮ್ ಮುನೀರ್ ಥರದ ಯೋಚನೆಯವರಲ್ಲ. ಸೈನ್ಯ ಅಂದ್ರೆ ಸೈನ್ಯ, ಸೈನ್ಯ ಅಂದ್ರೆ ಪರಾಕ್ರಮ, ಸೈನ್ಯ ಅಂದ್ರೆ ಹೋರಾಟ, ಸೈನ್ಯ ಅಂದರೆ ದೇಶ ರಕ್ಷಣೆ. ಪಾಕಿಸ್ತಾನದಲ್ಲಿ ಹಂಗಲ್ಲ. ಮಾತೆತ್ತರಿ ಯಾ ಅಲ್ಲ ಅಂತ ಶುರು ಮಾಡ್ತಾರೆ ಅವರು. ಅಲ್ಲಾಕೆ ಮರ್ಜಿಸೆ ಅಂತಾರೆ, ಜನ್ನತ್ ಮೇ ಜಾಯಂಗೆ ಅಂತಾರೆ, 72 ಹೂರೆ ಅಂತ ಹೇಳ್ತಾರೆ. ಅಂದರೆ ಅವರು ಮಾಡೋದು ಧರ್ಮಯುದ್ಧ, ರಾಷ್ಟ್ರದ ಜೊತೆ, ರಾಷ್ಟ್ರದ ವಿರುದ್ಧವಾದ ಯುದ್ಧ ಅಲ್ಲ ಅವ್ರದ್ದು. ನಾವು ಧರ್ಮಕ್ಕಾಗಿ, ಇಸ್ಲಾಂ ಧರ್ಮಕ್ಕಾಗಿ ಯುದ್ಧ ಮಾಡೋದು ಅಂತ ಪಾಕಿಸ್ತಾನದವ್ರು ಹೇಳ್ತಾರೆ. ಅದಕ್ಕೆ ಆಸಿಮ್ ಮುನೀರ್ನಂಥ ನೀಚ ಬಂದು ಆ ಜಾಗದಲ್ಲಿ ಕೂತಿರ್ತಾನೆ. ಆತ ಇರೋದೇ ಮೌಲ, ಆತ ಓದಿರೋದೇ ಈ ಮದರ್ಸಾಗಳಲ್ಲಿ ಓದಿರುವಂಥ ವ್ಯಕ್ತಿ ಆತ. ಪಾಕಿಸ್ತಾನ ಯುದ್ಧವನ್ನು ಗೆದ್ದಿದೆ ಅಂತ ಹೇಳಲಿಕ್ಕೆ ಈತನಿಗೆ ಮಾರ್ಷಲ್ ಪೋಸ್ಟ್ ಕೊಟ್ಟಿರೋದು, ಫೀಲ್ಡ್ ಮಾರ್ಷಲ್ ಪೋಸ್ಟು. ಈತೇನು ಪರಾಕ್ರಮ ಮಾಡಿ ಪಡೆದದ್ದಲ್ಲ. ಇಲ್ಲಿ ಜನರಲ್ ಜಮಾನ್ ಹಂಗಲ್ಲ. ಬಾಂಗ್ಲಾದೇಶದಲ್ಲಿ ಆತ ಕಟ್ಟುನಿಟ್ಟಾಗಿ ಸೈನ್ಯದ ಆದೇಶಗಳೇನಿದೆ, ಪ್ರೋಟೋಕಾಲ್ ಏನಿದೆ, ಅದರ ಪ್ರಕಾರ ನಡೆಯೋದು. ಈ ರೀತಿ ಇರುವ ವ್ಯಕ್ತಿಗೆ ಮೊಹಮ್ಮದ್ ಯೂನಸ್ ಏನು ಮಾಡ್ತಾನೆ, ಶಾರ್ಪ್ ಶೂಟರ್ ಹಚ್ಚಿ ಅವನ ಜನರಲ್ ಜಮಾನನ್ನು ಮುಗಿಸ್ಬೇಕು ಅಂತ ಒಂದು ಪಿತೂರಿಯನ್ನು ಮಾಡ್ತಾನೆ. ಈ ವಿಷಯ ಜನರಲ್ ಜಮಾನಿಗೆ ಗೊತ್ತಾಗ್ಬಿಡುತ್ತೆ. ನನ್ನ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನನ್ನು ಮುಗಿಸಿದರೆ ಆ ಜಾಗದಲ್ಲಿ ಬೇರೆಯವ್ರನ್ನ ಕೂಡಿಸ್ಬೋದು, ಆತ ಮೊಹಮ್ಮದ್ ಯೂನಸ್ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂತ. ಎಂಥ ವಿಚಿತ್ರವಾದಂಥ ಸನ್ನಿವೇಶ ನೋಡಿ. ಎಲ್ಲವೂ ನಿಮಗೆ ಯಾವುದೋ ಕತೆ ಕಟ್ಟಿ ಹೇಳ್ತಾರೆ ಅಂತ ಅನಿಸುವ ರೀತಿಯಲ್ಲಿದೆ, ಕಾಲ್ಪನಿಕ ಅಂತ ಅನಿಸತ್ತೆ. ಆದರೆ ಇದೆಲ್ಲವೂ ನಡೆದದ್ದು ನಿಜ. ನೀವು ಗೂಗಲ್ ಹೋಗಿ ಎಲ್ಲ ಸರ್ಚ್ ಮಾಡಿ ಇದ್ರ ಮೇಲೆ ಮಾಹಿತಿಯನ್ನು ಕಲೆ ಹಾಕಿದಾಗ ಇದಕ್ಕಿಂತ ಹೆಚ್ಚು ರೋಚಕವಾದಂಥ ಅಂಶಗಳು ನಿಮ್ಗೆ ಸಿಗ್ತವೆ. ನಾವು ಒಂದು ಸಂಚಿಕೆಯಲ್ಲಿ 15-13 ನಿಮಿಷದಲ್ಲಿ ಮಾಡಬೇಕಾಗಿರೋದು ಎಷ್ಟು ಬೇಕು ಅಷ್ಟೇ ವಿಷಯವನ್ನು ಹೇಳ್ತಿರ್ತೀವಿ. ಇಲ್ಲಿ ಯಾವಾಗ ಇದು ಗೊತ್ತಾಗುತ್ತೋ ಜನರಲ್ ಜಮಾನ್ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಕೇಳ್ತಾರೆ, BJPಗೆ ನಾನೇ ಡೈರೆಕ್ಟರ್ ಜನರಲ್ಲು, ನನ್ನ ಕೇಳಲಾರದೆ ನೀವು ಸರಹದ್ದಿನಲ್ಲಿ ಹೇಗೆ ಹೋದ್ರಿ? ಅವಾಗ ಹೇಳ್ತಾರೆ, ಇಲ್ಲ ನಮಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ವಿಶೇಷ ಸಲಹೆಗಾರರ ಮೌಖಿಕ ಆದೇಶ ಇದೆ, ಆದ್ದರಿಂದ ನಾವು ಅಲ್ಲಿ ಹೋಗಿದ್ದೀವಿ. ನೋಡಿ, ಈಗಾಗಲೇ ಬಾಂಗ್ಲಾದೇಶದ ಸ್ಥಿತಿ ತೀರಾ ಅಂದರೆ ತೀರಾ ಶೋಚನೀಯವಾದ ಪರಿಸ್ಥಿತಿಯಲ್ಲಿದೆ. ಅಲ್ಲಿಗೆ ವಿದ್ಯುತ್ ಸಪ್ಲೈಯನ್ನು ಸರಿಯಾಗಿ ಇಲ್ಲಿಂದ ಮಾಡ್ತಾ ಇಲ್ಲ. ಮಾಡಬೇಕಾಗಿದ್ದು ಗೌತಮ್ ಅದಾನಿ ದುಡ್ಡು ಕೊಡೋದಿದೆ ಅಂತೇಳಿ ಎಷ್ಟು ಮೆಗಾವ್ಯಾಟ್ ಕೊಡಬೇಕು, ಗಿಗಾವ್ಯಾಟ್ ಕೊಡಬೇಕು, ಅದರ ಅರ್ಧದಷ್ಟು ಸಪ್ಲೈ ಮಾಡ್ತಾ ಇದ್ದಾರೆ. ಪೇಮೆಂಟ್ ಬರದೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಎರಡನೇದ್ದು ರಫ್ತು ನಿಂತು ಹೋಗಿದೆ. ಅಲ್ಲಿ ಯಾವ ಇಂಡಸ್ಟ್ರಿಗಳು ನಡೀತಾ ಇಲ್ಲ. ಅಲ್ಲಿ ವಿದ್ಯಾರ್ಥಿ ಸಂಘಟನೆ ಹೋರಾಟ ನಿರಂತರವಾಗಿ ನಡೀತಾ ಇದೆ. ರಾಜಕೀಯ ಪರಿಸ್ಥಿತಿ ಅರಾಜಕವಾಗಿ ಕೂಡಿದೆ. ಯಾವುದೂ ಸರಿಯಿಲ್ಲ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸಂಪೂರ್ಣವಾಗಿ ಕಂಗೆಟ್ಟು ಹೋಗಿರುವಂಥ ಶೋಚನೀಯ ಸ್ಥಿತಿಯಲ್ಲಿರುವಂಥ ದೇಶ. ಆ ದೇಶದಲ್ಲಿ ಚುನಾವಣೆಯ ಮೂಲಕ ಸರಿಪಡಿಸಬೇಕು ಅಂತ ಅಲ್ಲಿಯ ಸೇನೆ ಮನಸ್ಸು ಮಾಡ್ತಾ ಇದೆ. ಆದರೆ ಈತ ಪಟ್ಟಭದ್ರ ಹಿತಾಸಕ್ತಿಯಾಗಿ ಅಲ್ಲೇ ಕೂತ್ಕೋಬೇಕು ಅಂತ ಈತನ ಪ್ರಯತ್ನ ಮೊಹಮ್ಮದ್ ಯೂನಸ್. ಕೊನೆಗೆ ಏನಾಗುತ್ತೆ, ಯಾವಾಗ ಈ ರೀತಿಯದಾಗತ್ತೋ, ಹೇಳ್ತಾರೆ ಇವರು ಯಾರು ಜನರಲ್ ಜಮಾನು, ಯಾವುದೇ ರೀತಿಯಾದಂಥ BJP ಕಾರ್ಯಾಚರಣೆ ಭಾರತದ ವಿರುದ್ಧ ಮಾಡಿಕೊಡೋದು. ಮಾಡಿದ್ದೇ ಆದರೆ ಅದನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಭಾರತ ನಮ್ಮನ್ನು ಸಂಪೂರ್ಣವಾಗಿ ನಾಮಾವಶೇಷ ಮಾಡಿಬಿಡುತ್ತೆ, ಈ ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ. ಅಷ್ಟೊತ್ತಿಗಾಗಲೇ ಭಾರತಕ್ಕೆ ವಿಷಯ ಗೊತ್ತಾಗಿರುತ್ತೆ. ಭಾರತದ ಬೇಹುಗಾರಿಕೆ ಅದಕ್ಕಿಂತ ಭಾಳ ಪ್ರಖರವಾಗಿದೆ. ಬಾಂಗ್ಲಾದೇಶದಲ್ಲಿಯೇ ಭಾರತದ ಬೇಹುಗಾರರು ಕೂತಿರ್ತಾರೆ, ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಬೇಕಾದಂಥ ಸಂಪೂರ್ಣ ತಯಾರಿ ಈ ಭಾಗದಲ್ಲಿಯೂ ತಯಾರಿ ಮಾಡ್ಕೊಂಡು ಭಾರತಕ್ಕೆ ಹೋಗ್ತಿರುತ್ತೆ. ಯಾವಾಗ ಅಲ್ಲಿಯ ಜಮಾನೆ ಇದನ್ನು ಕಟ್ ಮಾಡುವ ಪ್ರಯತ್ನ ಮಾಡಿದ್ರಿಂದ ಒಂದು ದೊಡ್ಡದಾದಂಥ ಸಂಘರ್ಷ ನಡೆಯುವುದನ್ನು ಆತ ವಿಫಲಗೊಳಿಸ್ತಾರೆ. ಮೊಹಮ್ಮದ್ ಯೂನಸ್ ಅನ್ನುವಂಥ ನೀಚ ಯಾವ ಮಟ್ಟಿಗೆ ಇಳಿಯಬಹುದು ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.